ಯಾಕೆ ಅಭಯವ ನೀಯವಲ್ಲಿ, ನಮ್ಗೆ ಯಾಕೆ ಅಭಯ ಹಸ್ತ ಕೊಡುವಲ್ಲಿ? ಹಂಗಾದ್ರೆ ಯಾಕೆ ಹುಟ್ಟಿಸಿದೆಂದು ಹಂಬಲಿಸಿದೆವು ನಾವೆಂದ? ಈ ಗುರು ಪೂರ್ಣಿಮೆ ಒಂದ ಬಂದ್ರೆ ಮುಗಿಲಿಲ್ರವ, ನೀವು ಜೀವನ್ಮುಕ್ತ ಆಗೋದಿಲ್ಲ. ಇಲ್ಲಿ ಹೆಂಗಂದ್ರೆ ದೇವಿ ನಾಮಸ್ಮರಣೆ ಯಾವ ಪ್ರಕಾರ ಮಾಡಬೇಕು, ಹೆಂಗೆ ಮಾಡಬೇಕು, ನಿಮ್ಮ ಜೀವನದಾಗ ಹೆಂಗಿರ್ಬೇಕು ಅನ್ನೋದನ್ನು ಗುರುಗಳು ಹೇಳಿಕೊಡ್ತಾರಲ್ಲ, ಅದನ್ನು ನೀವು ಮುಂದೆ ಪಾಲಿಸಿದಾಗದ. ಇಂತು ಬಹುಕಾಲದಲ್ಲಿ ದೇವಿಯನ್ನಂತೂ ಭಜಿಸುತ್ತಿರಲು 1 ವರ್ಷ, ದಿವಸ, ತಿಂಗಳಲ್ಲ. ಇಂತು ಬಹುಕಾಲದಲ್ಲಿ, ಬಹಳ ಯುಗಗಳವರೆಗೆ, ಇಂತು ಬಹುಕಾಲದಲ್ಲಿ ದೇವಿಯನ್ನಂತೂ ಭಜಿಸುತ್ತಿರಲು. ಆವಾಗ ದೇವಿಗೆ ಅಂತಃಕರಣ ಆತ, ನಿಮ್ಮ ಕಡೆ ಲಕ್ಷ್ಯ ಆತ. ಬಲಗಣ್ಣಂತೂ ಹಾರಿತೋ, ಬಲದ ಭುಜ ಅದರಿತ್ತೋ, ಶುಭ ಚಿಹ್ನೆ ಆತ. ಆಕಾಶವಾಣಿ ಆಯ್ತಂತ. ಬಲಗಣ್ಣಂತೂ ಹಾರಿತು, ಬಲದ ಭುಜವದರಿತ್ತು, ಮೂವರಿಗೆ ಚಿಂತಿ ಬಿಡಿರೋ ಯಪ್ಪ. ಇಕೋ ನೋಡ್ರಿ ಅಲ್ಲಿ, ದೇವಿ ಬಂದಳು ಎಂತೆನ್ನುತ್ತ ಆಕಾಶ ಒದರಲು. ದೇವಿನ ಬಂದಳು ಅಂತ ಆಕಾಶವಾಣಿ ಆಯ್ತಂತ. ದೇವಿ ಬಂತು, ಆಕಾಶವಾಣಿ ಆಯ್ತು. ಮತ್ತೆ ಏನು ಹೇಳ್ಯಾರಲ್ಲಿ? ಅಂತರದಿ ನೆನೆದೆವು ಚಿದಾನಂದ ಆತ್ಮ ಗುರುವರಣ. ನೋಡು, ದೇವಿ ಬಂದಳು. ದೇವಿ ನೋಡು, ಇಲ್ಲಿ ಯಾರನ್ನ ನೆನೆದ ಕೊನೆಗೆ? ಅಂತರದಿ ನೆನೆದೆವು ಚಿದಾನಂದ. ಚಿದಾನಂದ ಗುರು ದೇವಿಯ ಮಾರ್ಗ, ದೇವಿ ಒಲಿಮೆಗೆ ತೋರಿಸಿಕೊಟ್ಟಲ್ಲ, ಅವಾಗ ನಮಸ್ಕಾರ. ಗುರುವಿನ ಮಹತ್ವ ಭಾಳ. ಅವಾಗ 2ನೇ ಅಧ್ಯಾಯದಾಗ ಹಂಗೆ ನೆನಪು ಮಾಡ್ತೀನಿ. ನೀವೆಲ್ಲ ಓದ್ದವ್ರು ಇದ್ದೀರಿ, ಎಲ್ಲ ಪಕ್ಕ ಬಂಗಾರ ಖರೀದಿ ಮಾಡೋರು ಇದ್ದೀರಿ. ನೀವು ಚಿಲ್ಲರ್ ಯಾರಿಲ್ಲ, ಎಲ್ಲರೂ ಹೋಗಿರ್ತಾರೆ, ಹಂಗೆ ಹೋಗಿರ್ತಾರೆ, ಬರ್ತಿರ್ತಾರೆ, ಚಂಚನ ಕಾಯ್ದೆ ಇರ್ತೈತಿ. ಹಂಗೆ ನಿಮ್ಮ ಜೋಡಿ ಹಂಚ್ಕೋತಾನೆ. ಬಂದಳು ಓಡುತ್ತ ದೇವಿ ಕಂದಗಳಿಂದು ಬಳಲಿದವೆಂದು. ಎಷ್ಟೋ ಯುಗಗಳವರೆಗೆ ತಪಸ್ಸು ಮಾಡ್ಕೋತ ಕೂತಾರೋ, ನೆನೆಸಾಕತ್ತಾರೋ. ಆಕೆಗೆ ಆ ಕೂಗು ಕೇಳಿತಿ ಓಡಿ ಬರಾಕತ್ತಾಳ. ಆಕೆ ಬರುವಾಗ ಆ ಕಮಲದಂಥ ಮುಖ ಆಕೆಗೆ ಬೆವರು ಬರಾಕತ್ತೈತಂತ. ಅದನ್ನು ಭಾಳ ಚಂದ ಹೇಳ್ತಾನೆ ನೋಡ್ರಿ. ಸೆರಗು ಬೀಳಾಕತ್ತೈತಿ ಜಾರಿ, ಯವ್ವ ನನ್ನ ಮಗ ಅಂತ ಗಡ್ಬಡ್ಸ್ಕೊಂಡ್ ಬರಾಕತ್ತಾಳಂತ. ಆ ತಾಯಿ ಕರಳ ಅಂದ್ರೆ ಅದ ಇಳಿದದ್ದು ಆಕಳು ಇಡಬೇಕು, ಕರಣ ಅದಕ್ಕೆ ಅಗಲಿಸಿರ್ಬೇಕು, ಅಥವಾ ಬಿಟ್ಟು ಓಡ್ತೈತೆ ನೋಡ್ರಿ. ಅದು ಹೆಂಗೆ ಗಡ್ಬಡಿಸ್ತೈತೆ ನೋಡ್ರಿ. ಹಂಗೆ ಹೇಳಕತ್ತಾರಂದ್ರೆ, ಬಂದಳು ಓಡುತ್ತ ದೇವಿ ಕಂದಗಳಿಂದು ಬಳಲಿದವೆಂದು, ಎದಿ ಮೇಲೆಂದು ಇಹ ಸೆರಗೆಳೆಯ ಕಿರಿ ಬೆವರೇರಿ ಮುಖ ಕಮಲ, ಅಂದು ನಿರಿಮುದುಡುತ್ತ ಹಾರಗಳನ್ನು ಎಡಹಸ್ತದಲ್ಲಿ ಹಿಡಿದೆ, ಎಂದು ಕಾಂಬುವೆ ನೆಂದು ಬಂದಳು ಯೋಮ್ಯ ಮಾರ್ಗದಲ್ಲಿ. ಯವ್ವ ನನ್ನ ಮಕ್ಕಳನ್ನ ಯಾವಾಗ ನೋಡ್ತಾನೋ ಅಂತೇಳಿ ಆಕಾಶ ಮಾರ್ಗವಾಗಿ ಬಂದಳಂತ ನೋಡ್ರಿ. ಬಂದಳು. ಇವ್ರ ಗುರುಗಳು ನೋಡ್ರಿ, ಯಾರ ಹತ್ತಕ್ಕೆ ಬಂದಳ ಅವ್ರ ಗುರುಗಳು. ಈಗ ಬಂದ ಅದ 2ನೇ ಅಧ್ಯಾಯದಾಗ 40ನೇ ಶ್ಲೋಕ ಹೇಳ್ತೈತಿ. ಮತ್ತು 36, 38 ಭಾಳ ಲೇಟ್ ಆಗತ್ತೆ. ಊಟ ತಯಾರಾಗಿತ್ತು ಅದಕ್ಕೆ. ಇದು ಮುಗಿದು ಕೂಡಲೇ ಮತ್ತು ಈಗ ಹೋಗ್ಬಿಟ್ರಿ. ಹೆಂಗೆ ಅದ್ಭುತದಂದ್ರೆ, ಅಲ್ಲಿ ಹೇಳ್ತಾಳು, ಬೇಡಿ ಮಕ್ಕಳೇ ನೋಡಿ ಬೇಕಾಗಿದ್ದನ್ನ ನೀವೇನು. ಒಮ್ಮೆ ದೇವಿ ಪ್ರತ್ಯಕ್ಷ ಆಗೋದು ಅಷ್ಟೇ ಬೇಕು ನಿಮಗೆ. ಒಮ್ಮೆ ದೇವಿ ಪ್ರತ್ಯಕ್ಷ ಆದರೂ ಏನು ಬೇಕೆಲ್ಲ ತಗೋರಿ. ಬೇಡಿ ವರಗಳ ಮಕ್ಕಳರಿ ನೀವು, ನೋಡಿ ಬೇಕಾಗಿದ್ದ ನೀವೇನು. ಅವಾಗ ಒಲ್ಲೆ ಅಂದ್ರಂತವ್ರವ. ಆಕೆ ಚರಣಕ್ಕೆ ಬಿದ್ದ ಒಲ್ಲೆವ್ವ ಯವ್ವ ಎಷ್ಟೋ ವರ್ಷಗಳವರೆಗೆ ತಪಸ್ಸು ಮಾಡಿ ಈಗ ನೀನು ಕಂಡದೀವಿ ನಾವು. ಇನ್ನು ನಿನ್ನ ಬಿಟ್ಟ ವರವ ಬಯಸುವವರು ಎಂಥ ಮೂರ್ಖರು. ಹೊಲ ಬೇಡ, ಹೆಂಡತಿ ಬೇಡ, ಮಕ್ಕಳು ಬೇಡ, ಐಶ್ವರ್ಯ ಬೇಡ, ನಿನ್ನ ಬಿಟ್ಟ ವರವನ್ನು ಬಯಸುವವರು ಎಂಥ ಮೂರ್ಖರು. ಏನಂದ್ರೆ ನೀನು ನಮ್ಮ ಜೊತೆ ಇರಬೇಕು. ನೀ ವರ ಕೊಡ್ತಾನ ಅಂದೆ ಅಂದ್ರೆ ಇದೇ ವರನ ಕೊಡ್ಬೇಕಂತ ಬೇಡ್ರಿ ಅಂತ. ಈ ಉದ್ಯಮಗಿ ವರವನೆಂದೆವು. ನೀ ವರ ಕೊಟ್ರೆ ಇದನ್ನ ಕೊಡ. ಆವಾಗ ಕೊಟ್ಟೆ ವರವನು ಮಕ್ಕಳಿರ ನಿಮ್ಮ ತಗಲಿ ಜೀವಿಸುವೇನೇನ. ಕೊಟ್ಟು ನೋಯಪ್ಪ ನನ್ನ ಮಕ್ಕಳ ವರ, ನಿಮ್ಮನ್ನು ಬಿಟ್ಟು ನಾ ಅಗಲಿಸ್ತಾನೆ.
ಕೊಟ್ಟೆ ವರವನು ಮಕ್ಕಳಿರ ನಿಮ್ಮ ತಗಲಿ ಜೀವಿಸುವೇನೇನ. ಎತ್ತ ಹೋವೇನು, ನಾ ಯಾಕಡೆ ಹೋಗಲಪ್ಪ ಯಪ್ಪ, ಎಲ್ಲಿ ಹೋಗಂಗಿಲ್ಲ. ಎತ್ತ ಹೋವೇನು, ಇಷ್ಟು ದಿನ ಅಗಲಿದ್ದೇ ಸಾಕು. ಮತ್ತೆ ನೀವೆಲ್ಲಿದ್ದಡಿರುವೇನೋ, ಎರಗಟ್ಟಿಗೆ ಹೋದ್ರಿ, ನಾವು ಎರಗಟ್ಟಿಗೆ ಬಂದಿರ್ತಾನೆ, ಹೊಲಕ್ಕೆ ಹೋದ್ರಿ ಹೊಲಕ್ಕೂ ಬಂದಿರ್ತಾನೆ. ಮತ್ತೆ ನೀವೆಲ್ಲಿದ್ದಡಿರುವೇನು, ಎತ್ತ ನೀವಿರಲ್ಲ ಆತ್ತಲಿಹನ. ನೀವು ಯಾಕಡೆ ಹೋಗಿರಲ್ಲ, ನೀವು ಬೆನ್ನತ್ತಿ ಬರ್ತೇನೆ ನಾನು. ನಿಂತು ನೋಡಿದರೆ, ಗುರುಪೂರ್ಣಿಮೆ, ನಿಂತು ನೋಡಿದರೆ ನೀವೇ ನಾ ನಿಜವಂದಳ ದೇವಿ. ಇಷ್ಟು ಅದ್ಭುತ ಐತೆ ನೋಡ್ರಿ ಅದು. ಅಂದ್ರೆ ಇವರ ದೇವಿ ಗುರುಗಳನ್ನ, ಅದಕ್ಕೆ ಗುರುಪೂರ್ಣಿಮೆ ಆಚರಣೆ ಮಾಡ್ಬೇಕು. ಮತ್ತೆ ಹೇಳ್ತಾಳೆ, ನಿಮ್ಮ ಭಜನೆಯೇ ನನ್ನ ಭಜನೆಯು, ನಿಮ್ಮ ಸ್ಮರಣೆಯೇ ನನ್ನ ಸ್ಮರಣೆಯು, ನಿಮ್ಮ ಮೂರ್ತಿಯೇ ನನ್ನ ಮೂರ್ತಿಯು.